ನಾಳೆ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೂ ಕೂಡ ಮತದಾನ ಇದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿಯೂ ಕೂಡ ಒಂದಷ್ಟು ಸ್ಪೆಷಲ್ ಆಫರ್ಗಳನ್ನ ಮಾಡಲಾಗ್ತಾ ಇದೆ. ಮತದಾನದ ಪ್ರಮಾಣ ಹೆಚ್ಚು ಮಾಡೋ ಸಲುವಾಗಿ ಈ ರೀತಿಯ ಹೊಸ ಪ್ರಯೋಗಗಳಿಗೆ ಮುನ್ನುಡಿ ಬರಿತಾ ಇದ್ದಾರೆ. ನಾಳೆ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಮತದಾನ ಇರೋ ಹಿನ್ನೆಲೆಯಲ್ಲಿ ಮತದಾನದ ಪ್ರಮಾಣ ಹೆಚ್ಚಳ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೊಸ ಪ್ರಯೋಗವೊಂದನ್ನ ಮಾಡಲಾಗ್ತಾ ಇದೆ. ಮೈಸೂರಿನ ವರ್ತಕರಿಂದ ಈ ಹೊಸ ಆಫರ್ ಅನ್ನ ಕೊಡಲಾಗ್ತಿದೆ. ನಾಳೆ ಬೆಳಗ್ಗೆ ಮೊದಲು ಮತದಾನ ಮಾಡಿದ 2,000 ಮಂದಿಗೆ ಫ್ರೀ ಗೋಧಿ ಹಿಟ್ಟನ್ನ ಕೊಡ್ತೀವಿ ಹೀಗಂತ ಮೈಸೂರಿನ ಚಿಕ್ಕ ಗಡಿಯಾರ ಆವರಣದಲ್ಲಿರುವಂತಹ ಒಂದು ವಿತರಕರು ಈ ಬಗ್ಗೆ ಉಚಿತವಾಗಿ ಘೋಷಣೆಯನ್ನ ಕೊಡುವಂತಹ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಮೈಸೂರಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬೇಗ ಬಂದು ವೋಟ್ ಮಾಡಲಿ ಅಂತ. ಯಾಕಂದ್ರೆ ಮಧ್ಯಾಹ್ನದ ನಂತರ ಬಿಸಿಲು ತಾಪಮಾನ ಹೊರಗೆ ಬರಲಿಕ್ಕೆ ಹಿಂದೇಟು ಹಾಕ್ತಾರೆ. ಅದೆಲ್ಲವೂ ಆಗಬಾರ್ದು ಅಂತ ಈ ರೀತಿ ಆಫರ್ ಅನ್ನ ಮಾಡ್ತಾ ಇದ್ದಾರೆ. ನಾಳೆ ಕರ್ನಾಟಕದಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣೆಯ ಮತದಾನ ನಡೆಯುತ್ತೆ. ಮೈಸೂರು ಲೋಕಸಭಾ ಕ್ಷೇತ್ರಕ್ಕೂ ಕೂಡ ನಾಳೆ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಮತದಾನ ನಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ಮತದಾನ ಪ್ರಮಾಣವನ್ನು ಹೆಚ್ಚು ಮಾಡೋದಕ್ಕೆ ಮೈಸೂರು ಜಿಲ್ಲಾಡಳಿತ ಸಾಕಷ್ಟು ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದೆ. ಅದರ ಜೊತೆಗೆ ಸ್ಥಳೀಯ ವರ್ತಕರು ಕೂಡ ಕೈ ಜೋಡಿಸಿರುವಂಥದ್ದು ತಾವೀಗ ಗಮನಿಸ್ತಾ ಇರುವಂತಹದ್ದು ಈ ಮೈದಾ ಹಿಟ್ಟು ಏನಿದೆ, ಈ ಪ್ರಮುಖವಾಗಿ ಮೊದಲನೇದಾಗಿ ಪ್ರಜಾಪ್ರಭುತ್ವಕ್ಕಾಗಿ ದೇಶದ ಅಭಿವೃದ್ಧಿಗಾಗಿ ಮತವನ್ನು ಚಲಾಯಿಸಿ ಎನ್ನುವಂತಹ ಒಂದು ಅಭಿಯಾನವನ್ನು ಮಾಡ್ತಾ ಇರುವಂತಹದ್ದು. ಅಂದರೆ ನಾಳೆ ಯಾರು ಮೊದಲನೇ ಮತವನ್ನು ಹಾಕಿ ಬರ್ತಾರೋ ಅವರಿಗೆ ಈ ಗೋಧಿ ಹಿಟ್ಟು, ಇದು 1 kg ಗೋಧಿ ಹಿಟ್ಟು, ಇದನ್ನು ನೀಡೋದಕ್ಕೆ ಯಾರು ಬೆಳಿಗ್ಗೆ 7 ಗಂಟೆಗೆ ತಮ್ಮ ಪ್ರಥಮ ಮತವನ್ನು ಚಲಾಯಿಸಿ ಬರ್ತಾರೋ ಅವರಿಗೆ 1 kg ಗೋಧಿ ಹಿಟ್ಟನ್ನು ಉಚಿತವಾಗಿ ನೀಡುವಂಥದ್ದು. ಅಂದರೆ ಮತದಾನಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡುವಂಥದ್ದು. ಯಾಕೆಂದರೆ 9 ಗಂಟೆ 10 ಗಂಟೆ ಮೇಲೆ ಮೈಸೂರಿನಲ್ಲಿ 35-36 ಡಿಗ್ರಿ ಬಿಸಿಲು ಏರ್ತಾ ಇದೆ. ಹಾಗಾಗಿ ಮತದಾನ ಪ್ರಮಾಣ ಕುಂಠಿತವಾಗಬಹುದು ಅನ್ನುವಂಥ ಆತಂಕ ಇದೆ. ಈ ಕಾರಣಕ್ಕೋಸ್ಕರವಾಗಿ ಎಂಕರೇಜ್ ಮಾಡುವಂಥ ದೃಷ್ಟಿಯಿಂದ ಈ ಒಂದು ಐಡಿಯಾವನ್ನು ಸ್ಥಳೀಯ ವರ್ತಕರು ಮಾಡಿರುವಂಥದ್ದು. 1 kg ಗೋಧಿ ಹಿಟ್ಟನ್ನು ಕೊಡ್ತಾ ಇರುವಂಥದ್ದು. ಇದು 1 kg ಇದೆ. ನಾಳೆ ಯಾರು ಪ್ರಥಮವಾಗಿ ಮತ ಹಾಕಿ ಬರ್ತಾರೋ ಹೆಸರಿನ ಚಿಕ್ಕ ಗಡಿಯಾರ ಏನಿದೆ, ಚಿಕ್ಕ ಗಡಿಯಾರದ ಬಳಿಯಲ್ಲಿ ಈ ಥರದೊಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ವ್ಯವಸ್ಥೆಯನ್ನು ಮಾಡಿರುವಂತಹ ಅವರು ಕೂಡ ಈಗ ನಮ್ಮ ಜೊತೆ ಇದ್ದಾರೆ. ತಮ್ಮ ಹೆಸರು ಸರ್? ಸರ್ ಪ್ರವೀಣ್ ಕುಮಾರ್. ನಾವು ಯಾವ ಇದ್ರ ಕಡೆ ಈ ವ್ಯವಸ್ಥೆ ಮಾಡ್ತೀವಿ ಸರ್? ನಾವು ನಮ್ಮ ಬಿಶಿಪ್ ಅಂತೇಳಿ ಒಂದು ಫಾರಮ್ ಇದೆ. ಅದರಲ್ಲಿ ನಾವು ನಮ್ಮ ಓಟನ್ನು ರೈಟ್ಸ್ಗೆ ಮಾಡಲೇಬೇಕು, ಯಾವುದೇ ಥರ ಓಟ್ ವೇಸ್ಟ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇಟ್ಕೊಂಡು ಈ ಮೊದಲನೇ ಒಂದು 2,000 ಜನಗಳು ಯಾರು ಬಂದು ವೋಟ್ ಹಾಕ್ತಾರೆ ಅವರು ಅದಕ್ಕೆ ಪ್ರೋತ್ಸಾಹ ಕೊಡೋಕ್ಕೆ ನಾವು ಇದನ್ನೊಂದು ಫ್ರೀ ಆಗಿ ಕೊಡಬೇಕಂತ ಅನ್ಕೊಂಡಿದ್ದೀವಿ. ಒಟ್ಟು 2,000 ಜನರಿಗೆ ಕೊಡ್ತೀರಿ? ಹೌದು ಸರ್. ಮೊದಲನೇದು ಬೆಳಿಗ್ಗೆ 7 ಗಂಟೆಯಿಂದ ಹಿಡಿದು ಅವರು ಬಂದು ತಮ್ಮ ಮತದಾನ ಆದ ನಂತರ ಅವರು ಒಂದು ಮತದಾನದ ಇಂಕನ್ನು ತೋರಿಸಿದ ನಂತರ ಅವ್ರಿಗೆ ಇದನ್ನು ಕೊಡಬೇಕಂತ ಅನ್ಕೊಂಡಿದ್ದೀವಿ. ಒಟ್ಟು 2,000 ಜನರಿಗೆ ಕೊಡ್ತೀರಿ? ಹೌದು ಸರ್. ಮೊದಲನೇದು ಬೆಳಿಗ್ಗೆ 7 ಗಂಟೆಯಿಂದ ಹಿಡಿದು ಅವರು ಬಂದು ತಮ್ಮ ಮತದಾನ ಆದ ನಂತರ ಅವರು ಒಂದು ಮತದಾನದ ಇಂಕನ್ನು ತೋರಿಸಿದ ನಂತರ ಅವ್ರಿಗೆ ಇದನ್ನು ಕೊಡಬೇಕಂತ ಅನ್ಕೊಂಡಿದ್ದೀವಿ. ಬೆಳಿಗ್ಗೆ 7 ಗಂಟೆ ಶುರುವಾದ್ರೆ ಎಷ್ಟೊತ್ತಿಗೆ ಮುಗಿಯೋದು? ಆ ಥರನ ಏನೀಗ ಸರ್? ಮೊದಲನೇದು ಒಂದು 500 ಜನದಿಂದ ನಾವು ಲೆಕ್ಕ ಹಾಕೊಂಡು ಜನಗಳು ಹೆಂಗೆ ಸಂಘಟನೆ ಮಾಡ್ತಾರೆ ಅದ್ರ ಪರವಾಗಿ ಟೋಟಲ್ 2,000 ಆಗೋವರೆಗೂ ಇಲ್ಲೇ ಸ್ಟಾಲ್ ಇಟ್ಟಿರ್ತೀವಿ ಸರ್ ಇದನ್ನು. ಓಕೆ. ಅಂದರೆ ಬಿಸಿಲು ಜಾಸ್ತಿ ಆಗುತ್ತೆ, ಜನ ಮನೆಯಿಂದ ಹೊರಗಡೆ ಬರೋದಿಲ್ಲ, ಪ್ರೋತ್ಸಾಹ ಕೊಡುವಂಥ ಉದ್ದೇಶದಿಂದ ಸರ್ ಡೆಫಿನೆಟ್ಲಿ. ಮತ್ತು ವೋಟಿಂಗ್ ಅನ್ನೋದು ನಮ್ಮ ಇಟ್ಸ್ ಅ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್. ಅದನ್ನು ವೇಸ್ಟ್ ಮಾಡಬೇಡಿ ಅನ್ನೋದನ್ನು ನಾವು ಒಬ್ಬೊಬ್ರಿಗೂ ರೀಚ್ ಆಗೋದು ತುಂಬ ಕಷ್ಟ ಆಗುತ್ತೆ. ಡೆಫಿನೆಟ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡಿ ನಾವು ಎಲ್ಲರಿಗೂ ರೆಸ್ಪಾನ್ಸಿಬಿಲಿಟಿನ ತೋರಿಸೋಣ, ಮೋಟಿವೇಟ್ ಮಾಡೋಣ ಅನ್ನೋದು ನಮ್ಮ ಉದ್ದೇಶ. ಆ್ಯಂಡ್ ಬೀಯಿಂಗ್ ಎ ಬಿಸ್ನೆಸ್ ಫ್ರೆಟರ್ನಿಟಿ ಆ್ಯಂಡ್ ನಮ್ಮ ವಾಸವಿ ಯುವಜನ ಸಂಘ ಎರಡನ್ನೂ ಕೊಲಾಬ್ರೇಷನಲ್ಲಿ ಮಾಡ್ತಿರೋ ಒಂದು ಧರ್ಮ ಕಾರ್ಯ ಅಂತಲೇ ಹೇಳ್ತೇನೆ ಇದನ್ನು. ನಮ್ಮ ದೇಶದ ಯೋಜನೆಗಳನ್ನ ನಾವು ಕಲ್ಪಿಸ್ಕೊಂಡು ನಮ್ಮ ಒಳ್ಳೆ ಲೀಡರ್ನ ಚೂಸ್ ಮಾಡೋದು ಖಂಡಿತ ನಮ್ಮ ರೆಸ್ಪಾನ್ಸಿಬಿಲಿಟಿ, ನಮ್ಮ ರೈಟ್ ಆಗಿರುತ್ತೆ. ಅಂದರೆ ಯಾವುದೇ ಪಕ್ಷದ ಅಂತಲ್ಲ ಇದು, ಅಂದರೆ ಜನ ವೋಟ್ ಹಾಕಬೇಕು ಅನ್ನೋಂಥದ್ದು. ಪ್ರತಿಯೊಬ್ಬರು ವೋಟ್ ಮಾಡಬೇಕು ಅನ್ನೋದು ನಮ್ಮ ಒಂದು ಬಿಶಿಪ್ಪು ಹಾಗೂ ವಾಸವಿ ಯುವಜನ ಸಂಘದ ಒಂದು ಕಲ್ಪನೆ ಇದು. ಜನ ಫಸ್ಟ್ ಏನು 2,000 ಜನ ಮೊದಲನೇ ವೋಟ್ ಹಾಕ್ಬಿಟ್ಟು ಬರ್ತಾರೋ ನಾವಿಲ್ಲಿ ಪ್ರತಿಯೊಬ್ಬರಿಗೂ 1 kg ಗೋಧಿ ಹಿಟ್ಟು ಕೊಡ್ತೀವಿ. ಅಂದರೆ ಫಸ್ಟ್ ಟೈಮ್ ವೋಟರ್ಸ್ಗೆ ಅಂತಲ್ಲ, ಯಾರು ಬೆಳಿಗ್ಗೆ 7 ಗಂಟೆಯಿಂದ ವೋಟ್ ಹಾಕಿ ಫಸ್ಟ್ ಬರ್ತಾರೆ 2,000 ಜನ ಅವ್ರಿಗೆ 2,000 ಪ್ಯಾಕೆಟ್ ಉಚಿತವಾಗಿ ಕೊಡ್ತೀವಿ. ಅಂದರೆ ಮೈಸೂರು ಜಿಲ್ಲಾಡಳಿತ ಕೂಡ ಭಾಳ ಪ್ರಯತ್ನ ಪಡ್ತಿದ್ದೆ ಪರ್ಸೆಂಟೇಜ್ ಜಾಸ್ತಿ ಮಾಡಬೇಕು ಅಂತ. ಅದಕ್ಕೆ ಇದು ಪೂರಕನ? ಖಂಡಿತವಾಗ್ಲೂ ಸರ್ಕಾರದ ಜೊತೆ ಸೇರಿಕೊಂಡು ನಾವು ಇದೊಂದು ಕಾರ್ಯಕ್ರಮ ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇದ್ದಾರೆ. ನಾವು ಇದೇ ರೀತಿ ನಾವೆಲ್ಲ ಕೈ ಜೋಡಿಸಿ ಮಾಡಬೇಕಾಗಿರೋಂಥ ಕರ್ತವ್ಯ. ಯಾರು ಒಳ್ಳೆ ಒಬ್ಬ ನಾಯಕ ಬೇಕು ಅಂದಾಗ
ಆ ನಾಯಕನ ಚೂಸ್ ಮಾಡೋಕ್ಕೆ ನಾವು ಮೋಟಿವೇಟ್ ಮಾಡ್ತಾ ಇರೋದು ಜನಕ್ಕೆ ಬಂದು ವೋಟ್ ಮಾಡಿ ಅಂತ. ಅಂದರೆ ಇವ್ರದ್ದು ವಿಚಾರ ಸ್ಪಷ್ಟವಾಗಿದೆ. ನಾಳೆ ಬೆಳಿಗ್ಗೆ 7 ಗಂಟೆಗೆ ಯಾರು ವೋಟ್ ಹಾಕಿ ಬಂದು ಏನೋ ಶಾಹಿಯ ಗುರುತನ್ನು ತೋರಿಸ್ತಾರೋ ಮೊದಲು ಬಂದುವ 2,000 ಜನರಿಗೆ ಈ ಥರದ 1 kg ಹಿಟ್ಟನ್ನು ಉಚಿತವಾಗಿ ಮೈಸೂರಿನ ಚಿಕ್ಕ ಗಡಿಯಾರ ಕಂಬ, ಮೈಸೂರಿನ ಚಿಕ್ಕ ಗಡಿಯಾರ ಅಂದರೆ ಎಲ್ರಿಗೂ ಗೊತ್ತಿದೆ, ಮೈಸೂರಿನ ಚಿಕ್ಕ ಗಡಿಯಾರದ ಈ ಆವರಣದ ಒಳಭಾಗದಲ್ಲೇ ಈ ಥರದ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂತಹದ್ದು. ಪ್ರಮುಖವಾಗಿ ಜನ ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಮತ ಹಾಕಬೇಕು, ಅದರಲ್ಲೂ ಕೂಡ ಬಿಸಿಲು ಹೆಚ್ಚಾದರೂ ಅನ್ನುವಂತಹ ದೃಷ್ಟಿಯಿಂದಾಗಿ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಪ್ರೋತ್ಸಾಹ ಮಾಡುವಂಥದ್ದು. ಇದಕ್ಕೆ ಯಾವುದೇ ಪಕ್ಷ ಇಲ್ಲ, ಯಾವುದೂ ಕೂಡ ಇಲ್ಲ, ಯಾವುದೇನು ಫಸ್ಟ್ ವೋಟರ್ಸ್ ಅಂತಲೂ ಕೂಡ ಆಗಬೇಕಾಗಿಲ್ಲ. ತಾವು ಬೆಳಗ್ಗೆ ಯಾರು ನೀವು ಮೊದಲು ವೋಟ್ ಹಾಕಿ ನೇರವಾಗಿ ಇಲ್ಲಿಗೆ ಬಂದರೆ ನಿಮಗೆ 1 kg ಹಿಟ್ಟು ಸಿಗುತ್ತೆ. ಅಲ್ಲಿಗೆ ಮೊದಲು ಬರುವಂಥ 2,000 ಜನರಿಗೆ ಈ ಒಂದು ಉಚಿತವಾದಂಥ ಗೋಧಿ ಹಿಟ್ಟನ್ನು ತೆಗೆದುಕೊಳ್ಳುವಂಥ ಅವಕಾಶವನ್ನು ಕೂಡ ಈ ಸಂಸ್ಥೆ ಕಲ್ಪಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿತಿನ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.